ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ಇವತ್ತು ನಾನು ಮಾತಾಡ್ತಿರುವಂತಹ ಟಾಪಿಕ್ ಅಭದ್ರತೆ, ಆತ್ಮವಿಶ್ವಾಸ ಕಡಿಮೆ ಆಗೋದು, ಇನ್ಸೆಕ್ಯೂರಿಟೀಸ್. ಸೊ ಈ ಫಾಸ್ಟ್ ಮೂವಿಂಗ್ ಜಗತ್ತಿನಲ್ಲಿ ನಾವು ಆದಷ್ಟು ನಮ್ಮ ಲೈಫ್ನ ಇನ್ನೊಬ್ರು ಲೈಫ್ ಜೊತೆ ಕಂಪೇರ್ ಮಾಡ್ಕೋತೀವಿ. ಯಾರೋ ಒಬ್ರಿಗೆ ಸಕ್ಸಸ್ ಆಯಿತು ಅಥವಾ ಅವರು ಜೀವನದಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈ ಇನ್ಸೆಕ್ಯೂರಿಟಿ ಅಂದರೆ ಏನು, ಇದು ಯಾಕೆ ಡೆವಲಪ್ ಆಗುತ್ತೆ, ಇದರಿಂದ ಆಗೋ ಪರಿಣಾಮಗಳು ಮತ್ತು ಇನ್ಸೆಕ್ಯೂರಿಟೀಸ್ನ ನಾವು ಓವರ್ಕಮ್ ಮಾಡೋಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಕುರಿತಾಗಿ ನಾನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇನ್ಸೆಕ್ಯೂರಿಟಿ ಅಂದರೆ ಏನು? ನಮ್ಮನ್ನು ನಾವು ಇನ್ಫೀರಿಯರ್ ಮಾಡ್ಕೊಳ್ಳೋದು. ಯಾರೋ ಒಬ್ಬರ ಜೊತೆ ನಮ್ಮನ್ನು ನಾವು ಕಂಪೇರ್ ಮಾಡಿಕೊಂಡು ನಮ್ಮ ಸೆಲ್ಫ್ ವರ್ತನ್ನು ಕ್ವೆಶನ್ ಮಾಡೋದು. ನಾನು ಅವ್ರಕ್ಕಿಂತ ಕಮ್ಮಿ, ಅವ್ರಕ್ಕಿಂತ ಕೆಳಗಡೆ ಅಂತ ಒಂದು ನಮ್ಮ ಮೈಂಡನ್ನು ನಾವೇ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ. ಹಾಗೆ ನಾನು ವರ್ತ್ ಇಲ್ಲ ಅಥವಾ ಐ ಆಮ್ ನಾಟ್ ಇನಫ್ ಅನ್ನುವಂತಹ ಭಾವನೆಯನ್ನು ಬೆಳೆಸ್ಕೊಳ್ಳೋದು. ಹಾಗೆ ಭಯ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಇದರಿಂದ ನೆಗೆಟಿವ್ ಔಟ್ಕಮ್ ಆಗಬಹುದೇನೋ, ಮೇ ಬಿ ಇದು ನನ್ನ ಕೈಯಲ್ಲಿಂದ ಸಾಧ್ಯ ಆಗಲ್ವೇನೋ ಅನ್ನುವಂತಹ ಆತ್ಮವಿಶ್ವಾಸದ ಕೊರತೆ ಕೂಡ ಇನ್ಸೆಕ್ಯೂರಿಟಿಯಿಂದ ಆಗುತ್ತೆ. ಹಾಗೆ ಇನ್ನೂ ಮುಖ್ಯವಾಗಿ ಜೆಲಸಿ. ನಾವು ಯಾವಾಗ ಇನ್ಸೆಕ್ಯೂರ್ ಆಗ್ತೀವಿ, ಇನ್ನೊಬ್ಬರ ಬೆಳವಣಿಗೆ ಅಥವಾ ಸಾಮಾನ್ಯವಾಗಿ ಅವರು ಏನೇ ಮಾಡ್ತಿದ್ರು ಈ ಜೆಲಸಿ ಅನ್ನೋ ಫೀಲಿಂಗ್ ಹುಟ್ಟುತ್ತೆ. ಜೆಲಸಿ ಜಾಸ್ತಿ ಆದಷ್ಟು ಒತ್ತಡಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಮಗೆ ಹೆಚ್ಚು. ಸೊ ಯಾಕೆ ಈ ಇನ್ಫೀರಿಯಾರಿಟಿ ಅನ್ನೋದು ಡೆವಲಪ್ ಆಗುತ್ತೆ? ಮೊದಲನೇದಾಗಿ ಮೇನ್ ರೀಸನ್ ಆಗಿರೋದು ಕಂಪ್ಯಾರಿಸನ್. ನಾವು ಎಷ್ಟು ನಮ್ಮನ್ನು ನಾವು ಬೇರೆಯವರೊಂದಿಗೆ ಕಂಪೇರ್ ಮಾಡ್ತೀವೋ ಈ ಇನ್ಸೆಕ್ಯೂರಿಟಿ ಅನ್ನೋದು ಬಿಲ್ಡಪ್ ಆಗ್ತಾನೆ ಹೋಗುತ್ತೆ. ಹಾಗೆ ಕ್ರಿಟಿಸಿಸಮ್. ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಪ್ರಯತ್ನ ಮಾಡೋಕ್ಕೆ ಹೋದಾಗ ನಮ್ಮನ್ನು ಅವರು ಕ್ರಿಟಿಸೈಸ್ ಮಾಡಿದಾಗ ಅಥವಾ ಯಾವುದಾದ್ರು ರಿಜೆಕ್ಷನ್ಸ್ ಆಗಿರಬಹುದು ಅಥವಾ ಈ ರೀತಿ ಯಾವುದಾದ್ರು ಅವಮಾನಗಳಾಗಿರಬಹುದು, ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳದೆ ಅದನ್ನೇ ಬಿಲೀವ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸೆಲ್ಫ್ ವರ್ತನ್ನು ಇನ್ನೊಬ್ಬರ ಮಾತುಗಳಿಗೆ ನಾವು ಕಟ್ಟಿ ಹಾಕ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾಗಿ ಲ್ಯಾಕ್ ಆಫ್ ಎಮೋಷನಲ್ ಸಪೋರ್ಟ್. ಚಿಕ್ಕವರಿಂದ ದೊಡ್ಡವರಾಗೋವರೆಗೂ ನಮಗೆ ಸರಿಯಾದ ಜನರೊಂದಿಗೆ ಇರೋಕೆ ಸಿಗೋದಿಲ್ಲ. ಹಾಗೆ ಒಂದು ಎಮೋಷನಲ್ ಸಪೋರ್ಟ್ ಅಂತ ಏನಿದೆ ಅದು ನಮಗೆ ಸಿಕ್ಕಿರೋದಿಲ್ಲ. ಇದರಿಂದ ಏನಾಗುತ್ತೆ, ಬೇರೆಯವರು ಹೇಳಿದ್ದು ಏನೇ ನೆಗೆಟಿವ್ ಹೇಳಿದ್ರೂ ಕೂಡ ನಮ್ಮ ಕಾನ್ಫಿಡೆನ್ಸ್ ಪೂರ್ತಿ ಕುಗ್ಗೋಗುತ್ತೆ. ಒಂದು ಚಿಕ್ಕ ವಿಷಯ, ಚಿಕ್ಕ ಮಾತು ಸಾಕು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡೋಕ್ಕೆ. ಈ ಇನ್ಸೆಕ್ಯೂರಿಟಿಯಿಂದ ಆಗೋ ಪರಿಣಾಮಗಳೇನು? ಮೊದಲನೇದಾಗಿ ನಮ್ಮ ಡಿಸಿಷನ್ ಮೇಕಿಂಗ್. ನಾವು ಯಾವುದಾದ್ರೂ ಒಂದು ಡಿಸಿಷನ್ ಮಾಡಬೇಕು ಅಂದಾಗ ಅದು ಡಿಸ್ರಪ್ಟ್ ಆಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೂ ಸಹ ನಮ್ಮನ್ನು ನಾವೇ ಸೆಲ್ಫ್ ನೆಗ್ಲೆಕ್ಟ್, ಸೆಲ್ಫ್ ಇಗ್ನೋರ್ ಮಾಡಿಬಿಟ್ಟು ಅಯ್ಯೋ ನನಗೆ ಸಿಗಲ್ವೇನೋ ಅನ್ನೋ ಒಂದು ಅನುಮಾನದಿಂದ ನಾವೇ ಹಿಂಜರಿದು ಬಿಡ್ತೀವಿ. ಎರಡನೇದು ನಮ್ಮ ರಿಲೇಷನ್ಶಿಪ್ಸ್ ಮೇಲೆ, ನಮ್ಮ ಸುತ್ತಮುತ್ತ ಇರೋರ ಮೇಲೆ ನಮ್ಮಿಂದ ಬೀರುವಂತಹ ಪರಿಣಾಮ. ನಾವು ಇನ್ಸೆಕ್ಯೂರ್ ಆಗಿರೋದಲ್ಲದೆ ಅವರನ್ನು ಕೂಡ ನಾವು ಜೆಲಸಿಯಿಂದ ನೋಡ್ತೀವಿ. ಒಂದು ಒಳ್ಳೆ ಬಾಂಡ್ ಫಾರ್ಮ್ ಆಗೋ ಆಗಲ್ಲ. ಅದು ನಮ್ಮ ಪೇರೆಂಟ್ಸ್ ಜೊತೆ ಆಗಿರಬಹುದು, ಫ್ರೆಂಡ್ಸ್ ಜೊತೆ ಆಗಿರಬಹುದು ಅಥವಾ ನಮ್ಮ ಪ್ರೀತಿಯ ರಿಲೇಷನ್ಶಿಪ್ಸ್ ಅಲ್ಲಿ ಆಗಿರಬಹುದು, ಎಲ್ಲದರ ಮೇಲೂ ಸಹ ಅದು ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಈ ರೀತಿಯಾಗಿ ಇನ್ಸೆಕ್ಯೂರಿಟಿ ಅನ್ನೋದು ನಮ್ಮೊಂದಿಗಲ್ಲದೆ ಬೇರೆಯವ್ರ ಮೇಲೂ ಪರಿಣಾಮ ಬೀರುತ್ತೆ. ನಮ್ಮನ್ನು ನಾವು ಹೆಚ್ಚು ನಂಬೋದಕ್ಕೆ ಶುರು ಮಾಡಲ್ಲ. ದ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಇರೋದೇ ಇಲ್ಲ. ಸೊ ನಾವು ಈ ಇನ್ಸೆಕ್ಯೂರಿಟಿಯಿಂದ ದೂರ ಆಗೋದಕ್ಕೆ ಏನು ಮಾಡಬೇಕು? ಇಮಿಡಿಯೇಟ್ ಆಗಿ ಆಗುವಂತಹದ್ದಲ್ಲ. ಆದಷ್ಟು ಮೊದಲನೇದಾಗಿ ನಾವು ನಮ್ಮ ಇನ್ಸೆಕ್ಯೂರಿಟೀಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ರಿಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಇನ್ಸೆಕ್ಯೂರಿಟೀಸ್ ಇರುತ್ತೆ. ನೋಡೋಕೆ ಲುಕ್ಸ್ ಮೇಲೆ ಆಗಿರಬಹುದು, ಫೈನಾನ್ಷಿಯಲ್ ಕಂಡೀಷನ್ಸ್ ಮೇಲೆ ಆಗಿರಬಹುದು ಅಥವಾ ಎಜುಕೇಷನಲ್ಲಿ ಆಗಿರಬಹುದು, ಯಾವುದಾದ್ರೂ ಒಂದು ರೀತಿಯಾದಂತಹ ಇನ್ಸೆಕ್ಯೂರಿಟೀಸ್ ನಮ್ಮ ಎಲ್ಲರಲ್ಲೂ ಇರುತ್ತೆ. ಮೊದಲನೇದಾಗಿ ನಾವು ಅದನ್ನು ಕಂಡಿಡ್ಕೊಂಡು ಇದು ನನಗೆ ಎಫೆಕ್ಟ್ ಮಾಡ್ತಿದ್ಯಾ ಅನ್ನುವಂತಹ ಥಾಟನ್ನು ಡೆವಲಪ್ ಮಾಡಬೇಕು. ಎರಡನೇದು ಪಾಸಿಟಿವ್ ಸೆಲ್ಫ್ ಟಾಕ್. ತಮಾಷೆಗೂ ಸಹ ನಮ್ಮನ್ನು ನಾವು ಯಾವತ್ತೂ ಕೆಳಗೆ ಮಾಡಿ ಮಾತಾಡಬಾರ್ದು. ಯಾಕಂದರೆ ನಮ್ಮ ಬ್ರೈನಿಗೆ ಅದರ ವ್ಯತ್ಯಾಸ ತಿಳಿಯೋದಿಲ್ಲ. ನಾವು ಏನು ಅನ್ಕೋತೀವೋ, ಏನು ಥಾಟ್ಸ್ನ ಫೀಡ್ ಮಾಡ್ತೀವೋ ಅದನ್ನೇ ಬಿಲೀವ್ ಮಾಡಿಕೊಂಡು ಹೋಗ್ತೀವಿ. ಸೊ ಆದಷ್ಟು ಪಾಸಿಟಿವ್ ಸೆಲ್ಫ್ ಟಾಕ್ನ ಇನ್ಕಲ್ಕೇಟ್ ಮಾಡೋದು ಕೂಡ ತುಂಬಾ ಮುಖ್ಯ. ಹಾಗೆ ಮೂರನೆಯದ್ದು ಕೆಟ್ಟ ಜನರೊಂದಿಗೆ ಯಾರು ನಮ್ಮನ್ನು ಯಾವಾಗಲೂ ಸಪ್ರೆಸ್ ಮಾಡ್ತಾರೋ, ಕಾರಣ ಇಲ್ಲದೆ ಟಾರ್ಗೆಟ್ ಮಾಡ್ತಾರೋ ಅಂಥವರ ಕಂಪನಿಯಲ್ಲಿ ಇರೋದು. ಅದು ನಮ್ಮ ಫ್ರೆಂಡ್ಸ್ ಆಗಿರಬಹುದು,
ಆಗಿರಬಹುದು, ಕೊಲೀಗ್ಸ್ ಆಗಿರಬಹುದು, ಯಾರು ನಮ್ಮನ್ನು ಕೆಳಗೆ ಮಾಡಿ ಮಾತಾಡ್ತಾರೋ ಅವ್ರ ಜೊತೆ ಇರೋದ್ರಿಂದ ಕೂಡ ಎಲ್ಲೋ ಒಂದು ಕಡೆ ಆ ಡಿಸ್ಬಿಲೀಫ್ ನಮ್ಮ ಮನಸ್ಸಲ್ಲಿ ಇರೋಕ್ಕೆ ಶುರು ಆಗುತ್ತೆ. ಅದು ಇನ್ಸೆಕ್ಯೂರಿಟಿಗೆ ಕಾರಣ ಆಗುತ್ತೆ. ಸೊ ಇದು ಎಲ್ಲದನ್ನು ಆಕ್ಸೆಪ್ಟ್ ಮಾಡೋದು ತುಂಬಾ ಮುಖ್ಯ. ಹಾಗೆ ಇನ್ನೊಂದು, ಸೆಲೆಬ್ರೇಟಿಂಗ್ ಯೋರ್ ಸ್ಮಾಲ್ ಅಚೀವ್ಮೆಂಟ್ಸ್. ಯಾವುದಾದ್ರೂ ಒಂದು ಚಿಕ್ಕ ವಿಷಯದಲ್ಲಿ ನಾವು ಮುಂದೆ ಹೋಗ್ತಿದ್ದೀವಿ ಅಥವಾ ಪ್ರೋಗ್ರೆಸ್ ಇದೆ ಅಂತ ಅಂದಾಗ ನಾವು ಅದನ್ನು ಆದಷ್ಟು ಗ್ರ್ಯಾಟಿಟ್ಯೂಡಿಂದ ಆಕ್ಸೆಪ್ಟ್ ಮಾಡೋದು ತುಂಬಾ ಮುಖ್ಯ. ಕೆಲವೊಂದು ಸಲ ನಮ್ಮ ಅಕಂಪ್ಲಿಷ್ಮೆಂಟ್ಸ್ನ ನಾವು ಮರೆತು ಬಿಡ್ತೀವಿ, ಇನ್ನೊಬ್ರು ಏನೋ ಮಾಡ್ತಿದ್ದಾರೆ ಅಂತ ಫೋಕಸ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ನಮ್ಮದೇ ಆದಂತಹ ಏನು ನಾವು ಬೆಟರ್ ಆಗ್ತಾ ಹೋಗ್ತಾ ಇದ್ದೀವಿ, ಏನು ನಾವು ಇಂಪ್ರೂವ್ ಮಾಡ್ತಿದ್ದೀವಿ, ಅದ್ರ ಮೇಲೆ ನಮ್ಮ ಫೋಕಸ್ ಕಡಿಮೆ ಆಗುತ್ತೆ. ಸೊ ಆದಷ್ಟು ಒಂದು ಗ್ರ್ಯಾಟಿಟ್ಯೂಡಿನ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಕೂಡ ಈ ಇನ್ಸೆಕ್ಯೂರಿಟೀಸ್ ಕಡಿಮೆ ಮಾಡೋಕ್ಕೆ ತುಂಬಾ ಮುಖ್ಯ. ಕೊನೆಯದಾಗಿ, ಇನ್ಸೆಕ್ಯೂರಿಟೀಸ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರೋರಿಗೂ ಇಲ್ಲದೆ ಇರೋರಿಗೂ ಏನು ವ್ಯತ್ಯಾಸ ಅಂದರೆ, ಆ ಒಳ್ಳೆಯ ವ್ಯಕ್ತಿತ್ವ ಇರೋರು ಅವರ ಇನ್ಸೆಕ್ಯೂರಿಟೀಸ್ನ ಅವರು ಅರ್ಥ ಮಾಡ್ಕೋತಾರೆ. ಅವರ ಇನ್ಸೆಕ್ಯೂರಿಟೀಸಿಂದ ಇನ್ನೊಬ್ಬರು ಕಾನ್ಫಿಡೆನ್ಸ್ ಕುಗ್ಗದೇ ಇರೋ ಹಾಗೆ ನೋಡ್ಕೋತಾರೆ. ಆದಷ್ಟು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನೀವು ಕೂಡ ಇನ್ಸೆಕ್ಯೂರ್ ಆಗದೆ ಆದಷ್ಟು ನಿಮ್ಮ ಇನ್ಸೆಕ್ಯೂರಿಟೀಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.